ಎಲ್ಲರಿಗೂ ಪ್ರತಿಯೊಬ್ಬರ ಮನಸ್ಸಿನೊಳಗೆ ಆಧ್ಯಾತ್ಮದ ಮೂಲ ಕರ್ತೃತ್ವ ಎಲ್ಲರಲ್ಲಿಯೂ ಇರಬೇಕು. ಅದ್ರ ಜೊತೆಗೆ ನಾವೆಲ್ಲ ಜನ ಏನು ಬಯಸ್ತೀವಂತಂದ್ರೆ ಒಟ್ಟು ಭಗವಂತ ನಮಗೆ ಒಳ್ಳೆಯದು ಮಾಡಬೇಕು ನೋಡ್ರಿ ಅಪ್ಪ. ಏನಾರ ಆಗಲಿ ನಾವು ಒಂದಿಟ್ಟು ಸಾಹುಕಾರ ಆಗಬೇಕು, ನಾವು ಒಂದಿಟ್ಟು ದೊಡ್ಡವರಾಗಬೇಕು, ನಾವು ಒಂದು ಸಾಂದರ ಆಗಲಿ ದೊಡ್ಡದರ ಆಗಲಿ ಒಂದು ಮನೆ ಕಟ್ಕೋಬೇಕು. ಹಾಗೆ ಅವರು ಒಂದಿಟ್ಟು ಕಾರ್ಗಡೆ ಅಡ್ಡಾಡ್ತಾರ, ನಾವು ಒಂದಿಟ್ಟು ಕಾರ್ಗಡದಾಗ ಅಡ್ಡಾಡಬೇಕು. ಕಾರ್ಗಡೆ ಇದ್ದವರು ದೊಡ್ಡ ಕಾರ್ಗಡದಾಗ ಅಡ್ಡಾಡ್ಬೇಕು, ದೊಡ್ಡ ಕಾರ್ಗಡೆ ಇದ್ದವ್ರು ಮತ್ತೆ ಬೇರೆ ಬೇರೆ ತರಬೇಕು, ಹೊಲ ತಗೋಬೇಕು. ಐತಿಲ್ರಿ ಎಲ್ಲರಲ್ಲಿ. ಎಲ್ಲರೂ ಬಯಕೆ ಏನಂತಂದ್ರೆ ನಾವೆಲ್ಲ ಚಲೋ ಇರ್ಬೇಕು ನೋಡ್ರಿ, ನಮಗೆ ಭಾಳ ಕೊಡ್ಬೇಕು ನೋಡ್ರಿ ದೇವ್ರ ಅಂತ ನೀವಂತೀರಿ. ನಾವೊಂದು ಪ್ರಶ್ನೆ ಕೇಳ್ತೇನೆ. ಎಲ್ಲರೂ ಮುಂಜಾನೆ ಎದ್ದು ಕೂಡಲೇ ಊದಿನ ಕಡ್ಡಿ ತಗೊಳ್ಳೋದು, ದೇವ್ರ ಗುಡಿಗೆ ಹೋಗೋದು, ಒಂದು ಮುಟ್ಟಿಗೆ ಉಪ್ಪು ತಗೊಳ್ಳೋದು, ದೇವ್ರಿಗೆ ಹೋಗೋದು. ನಾ ಅಂತಾನೆ ಉಪ್ಪು ಯಾಕೆ ಹೋಯ್ತಿರಿವ? ಯಾಂಬಲ್ರಿ ಸ್ವಾಮಿ, ಹಿಂದೆ ನಮ್ಮವ್ವ ಅಪ್ಪ ಹಂಗೆ ಉಪ್ಪು ಹೋಯ್ತಿದ್ರೆ ನಾವು ಉಪ್ಪು ಹೋಯ್ತೀವಿ. ನಮ್ಮ ಮಂದಿ ಉಪ್ಪು ಯಾಕೆ ಹೋಯ್ತೈತೆ ಅಂದ್ರೆ ರೀ, ಮನ್ಯಾನ ಉಪ್ಪಾದ್ರೆ ದೇವ್ರಿಗೆ ಹೋಗ್ಲಿ ಅಂತ. ಮತ್ತೇನು ನಮ್ಮ ಮನ್ಯಾಗಿದ್ದು ಉಪ್ಪಾದ್ರೆ ಎಲ್ಲ ಹನುಮಂತ ಅಪ್ಪಗೆ ಹೋಗ್ಲಿ ಅಂತ ತಿಳ್ಕೊಂಡು ಆ ಹನುಮಂತ ದೇವ್ರಿಗೆ ಹೋಗುವಾಗ ಉಪ್ಪು ಒಯ್ಯವ್ರು. ನೀವು ಉಪ್ಪರ ಒಯ್ಯಿರಿ, ಊದಿನ ಕಡ್ಡಿಯರ ಒಯ್ಯಿರಿ, ಚುನುಮರಿ ಒಯ್ಯಕ್ಕೆ ಬರಂಗಿಲ್ಲ ರೀ ದೇವ್ರಿಗೆ. ಮತ್ತೇನೇನೋ ಬೇರೆ ಒಯ್ತೀರಿ, ಸಕ್ರೆ ಒಯ್ತೀರಿ. ಏನಾರ ದೇವ್ರಿಗೆ ಹೋದ ಮುಂದಿಟ್ಟು ಯಪ್ಪ ನನಗೆ ಅದನ್ನು ಕೊಡು, ನನಗಿದನ್ನು ಕೊಡು ಅಂತ ಬಯಸ್ತೀರಿ ಅವ. ಆದರೆ ನಾವು ಬೇಡಿದರೆ ಯಾವುದೂ ಬರಂಗಿಲ್ಲ, ಇದು ಪಕ್ಕಾ ತಿಳ್ಕೊ. ನಾವು ಯಾರ ಮುಂದರ ಹೋಗಿ ನಿಂತು ಬೇಡಿದರ ಬರಂಗಿಲ್ಲ. ಊರಾಗ ದೊಡ್ಡ ದೊಡ್ಡ ಸಾಹುಕಾರದಾರ್ರಿ, ಮನ್ಯಾಗ ಕಿಲೋ ಗಂಟ್ಲೆ ಬಂಗಾರ ಇಟ್ಟಾರ, ಕೋಟಿ ಗಂಟ್ಲೆ ರೊಕ್ಕ ಅದಾವ. ಅವ್ರ ಮನೆ ಮುಂದೆ ಹೋಗಿ ಕೋಟಿ ಗಂಟ್ಲೆ ರೂಪಾಯಿ ಇದಾವ, 1,00,000 ರೂಪಾಯಿ ಕೊಡಂದ್ರ ಕೊಡ್ತಾನೇನ್ರಿ? ಅವ ಕುತ್ತಿಗೆ ಮೇಲೆ ಕೈ ಕೊಡ್ತಾನ. ಹಲೋ, ನಮ್ಮ ಮನ್ಯಾಗ 10 ಕೋಟಿ ಅದಾವ, ನಿನಗೆ ಕೊಡು, ನಾವು ಇನ್ನು ನಿಮ್ಮ ಹೊಲ ನಮ್ಮ ಹೆಸರಲ್ಲೇ ಬರೆದು ಕೊಡು, ಎಟ್ಟು ಬೇಕಾದಟ್ಟು ಅಂತ. ನಾವು ಹಂಗೆ ಕೊಡಂಗಿಲ್ಲ, ಯಾರು ಹಂಗೆ ಕೊಡಂಗಿಲ್ರಿ ಅವ. ಯಾರು ಹಂಗೆ ಕೊಡ್ಲಿಲ್ಲ ಅಂದ್ರೆ ಬಿಡ್ರಿ ಸ್ವಾಮಿ, ನಾವು ಅದಕ್ಕೆ ಮಂದಿ ಮನೆಗೆ ಹೋಗಂಗಿಲ್ಲ. ಊದಿನ ಕಡ್ಡಿ ತಗೊಂಡು ನಾವೇನು ಮಂದಿ ಮನೆಗೆ ಹೋಗ್ತೀವಿ? ದೇವ್ರ ಗುಡಿಗೆ ಹೋಗ್ತೀವಿ. ಅವ್ನು ಕೊಡ್ತಾನ, ಯಾರು? ದೇವ್ರು ಕೊಡ್ತಾನ. ಅದಕ್ಕೆ ನಾವು ಎಲ್ಲರೂ ಮನೆ ಮಂದಿ ಎಲ್ಲ ಹೋಗಿ ದೇವ್ರ ಹತ್ತಕ್ಕೆ ಹೋಗಿ ನಿಂತು ಕಣ್ಣು ಮುಚ್ಚಿ, ಯಪ್ಪ ನನಗೆ ಹೊಲ ಕೊಡು, ನನಗೆ ಮಣಿ ಕೊಡು, ನನಗೆ ಬಂಗಾರ ಕೊಡು ನಾವು ಬೇಡ್ತೀವಿ. ಯವ್ವ ಪಕ್ಕ ತಿಳ್ಕೋರಿ, ದೇವ್ರೂ ನಿಮಗೆ ಹಂಗೆ ಕೊಡಂಗಿಲ್ಲ. ನೀವು ಏನಾದರೂ ಕೊಟ್ಟಾಗನ ದೇವ್ರು ಕೊಡ್ತಾನೆ ನೋಡ್ರಿ. ಇವ ಏನಾದರ ಕೊಟ್ಟಾಗನ ದೇವ್ರು ಕೊಡ್ತಾನೆ. ಇವತ್ತು ನಾವು ಏನಾದರೂ ಒಂದು ತುತ್ತ ಅನ್ನ ಉಣ್ಣಾಕ್ ಹತ್ತೀವಂದ್ರ, ನಮಗೆ ಬೇಕಾದಂಥ ಬಟ್ಟೆ ಹಾಕೊಳ್ಳಕ್ ಹತ್ತೀವಂದ್ರ, ನಮಗೆ ಬೇಕಾದಂಥ ಗಾಡಿಯೊಳಗೆ ಅಡ್ಡಾಡಕ್ ಹತ್ತೀವಂತಂದ್ರ, ಇದು ಎಲ್ಲಿದಂತಂದ್ರ ಹಿಂದಿನ ಜನ್ಮದೊಳಗೆ ನಾವು ಏನೋ ಕೊಟ್ಟಿವಿ, ಯಾರಿಗೋ ದಾನ ಮಾಡೀವಿ, ಯಾರಿಗೋ ಧರ್ಮ ಮಾಡೀವಿ, ಏನೋ ಪುಣ್ಯ ಮಾಡಿವಂತ ತಿಳ್ಕೊಂಡನ ಇವತ್ತು ನಮಗೆ ಬಟ್ಟೆ, ಇವತ್ತು ನಮಗೆ ಊಟ, ಇವತ್ತು ಇರಾಕ ಮಣಿ, ಇವತ್ತು ಹತ್ತಕ್ಕ ಕಾರಗಾಡೆ, ಇಲ್ಲ ಅಂದ್ರೆ ಸೈಕಲ್ ಮೋಟ್ರ. ಇದನ್ನು ಕೊಟ್ಟನ ಪರಮಾತ್ಮ. ಎಷ್ಟೋ ಊರಾಗ ಎಷ್ಟೋ ಮಂದಿ ಸೈಕಲ್ ಇಲ್ದ ನಡ್ಕೋತ ಅಡ್ಡಾಡ್ತಾರೆ, ಇವತ್ತು ಗೊತ್ತಿರಲಿ ನಿಮಗ, ಹೌದಿಲ್ಲ? ಹತ್ತಕ್ಕ ಸೈಕಲ್ ಇಲ್ದ ನಡ್ಕೊಂತ ಅಡ್ಡಾಡ್ತಾರೆ ಎಷ್ಟೋ ಮಂದಿ. ನಿಮಗೆ ಸೈಕಲ್ ಮೋಟ್ರ್ ಕೊಟ್ಟಾನಂದ್ರ, ನಿಮಗೆ ಕಾರ್ ಗಾಡಿ ಕೊಟ್ಟಾನಂದ್ರ, ನಿಮಗೆ ಎಟ್ಟರೆ ಹಾಕೊಲ್ಲಕ ಹೊಲ ಕೊಟ್ಟಾನಂದ್ರ, ಇರಾಕ ಮನಿ ಕೊಟ್ಟಾನಂದ್ರ, ಪರಮಾತ್ಮ ನಿಮಗೆ ಪುಗುಶಟ್ಟಿ ಕೊಡಂಗಿಲ್ಲ, ಹಂಗ ಕೊಡಂಗಿಲ್ಲ. ನೀವು ಹಿಂದಿನ ಜನ್ಮದೊಳಗೆ ಏನೋ ಪುಣ್ಯ ಮಾಡಿರ ಅಂತ ತಿಳ್ಕೊಂಡು ಈ ಜನ್ಮದೊಳಗೆ ಪರಮಾತ್ಮ ನಿಮಗೆ ಕೊಟ್ಟಾನ. ಇಲ್ಲ ಅಂದ್ರ ಅವನು ಹಂಗ ಕೊಡಂಗಿಲ್ಲ. ಅದಕ್ಕೆ ಬರೀತಾರ ನೋಡ್ರಿ, ಹಿಂದೆ ಮಾಡಿದ ಪುಣ್ಯವನ್ನು ಇಂದುಂಡುಡಬೇಕಾತ್ಮ, ಇಂದು ಮಾಡಿದ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ನೀವು ಹಿಂದೆ ಪುಣ್ಯ ಮಾಡಿರಂತ ತಿಳ್ಕೊಂಡ ಇವತ್ತು ಉಣ್ಣಕತ್ತೀರಿ. ಏನು? ಹಿಂದಿನ ಪುಣ್ಯ. ಹಿಂದೆ ಒಳ್ಳೆಯ ಪುಣ್ಯ ಮಾಡಿದಿರಿ ಅಂತಂದ್ರೆ ಇವತ್ತು ಸುಖ ಅನುಭವಿಸ್ತೀರಿ. ಮತ್ತು ನೀವು ಹಿಂದೆ ಪಾಪ ಮಾಡಿದ್ರಿ ಅಂದ್ರೆ ಏನು ಅನುಭವಿಸ್ತೀರಿ? ಇವತ್ತು ದುಃಖ. ಅದಕ್ಕೆ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರು ಒಂದು ವಚನದೊಳಗೆ ಬರೆದಾರ. ಏನಂತಂದ್ರ, ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಸುಖ ಸುಖ. ಇವತ್ತು ನಮ್ಮ ಮನೆಯೊಳಗ ನಿತ್ಯ
ಜಗಳ ಹತ್ಯದ. ಗಂಡ ಹೆಂಡತಿಗೆ ಬರೋಬರಿ ಇಲ್ಲ, ಅತ್ತಿ ಮಾವಗೆ ಬರೋಬರಿ ಇಲ್ಲ, ಮನ್ಯಾಗ ರೊಕ್ಕ ನಿಂದಿರುವಲ್ಲು, ಮೇಲೆ ಮೇಲೆ ರೋಗ, ಮೇಲೆ ಮೇಲೆ ರುಜಣ, ಆನಂತರ ಏನಾರ ಸಾಮಗ್ರಿ ಇದ್ರೆ ನಿಂದಿರುವಲ್ಲು. ಹಿಂಗೆ ಯಾಕೆ ಆಗಾಕತ್ತದ್ರಿ ಅಂತಂದ್ರ ನಾವು ಹಿಂದೆ ಮಾಡಿದ ಪಾಪ ಇವತ್ತು ನಮ್ಮನ್ನು ಕಾಡಾಕತ್ತದ. ಹಿಂದೆ ಮಾಡಿದ ಪಾಪ ಇವತ್ತು ನಮ್ಮನ್ನು ಕಾಡತಾರ. ನಮ್ಮನ್ನು ಯಾರು ಏನೂ ಮಾಡಂಗಿಲ್ಲ, ನಮಗೆ ಯಾರು ಕೆಟ್ಟದ್ದು ಬಯಸಂಗಿಲ್ಲ. ಅವ್ರು ಕೆಟ್ಟದ್ದು ಬಯಸಿದ್ರು ಅದು ಆಗಂಗಿಲ್ಲ. ಈಗ ನೀವು ಒಬ್ರಿಗೆ ಯಾರಿಗಾರ ಅನ್ರಿ ಇಲ್ಲಿ ಕೂತ್ಕೊಂಡು, ನಿಮ್ಮ ಮನಿ ಬಾಜುದವ್ರಿಗೆ ನಿಮಗೆ ಹಾಕಿರಂಗಿಲ್ಲ. ಒಂದಿಟ್ಟಿಟ್ಟು ಇರ್ತೈತಿ ನೋಡ್ರಿ ಜಗಳ. ದೂರಿನವ್ರು ಕೂಡ ಪ್ರೀತಿ ಬಾಳ್ರಿ, ಮಗ್ಗಲ್ದವ್ರು ಕೂಡ ಜಗಳ ಬಾಳ. ಮತ್ತೇನದ ಈ ಫ್ಯಾಕ್ಟ್ರಿಗಳು ಹಂಗ ನೋಡ್ರಿ. ಗೋಕಾಕ್ ಕಡೆ ಕಬ್ಬೆಲ್ಲ ಇಲ್ಲಿ ಮುದೋಳ್ ಫ್ಯಾಕ್ಟ್ರಿ ಬರುದು, ಮುದೋಳ್ ತಾಲೂಕದ ಕಬ್ಬೆಲ್ಲ ಆ ಕಡೆ ಗೋಕಾಕ ಬೆಳಗಾವ್ ಹೋಗು. ಹಿಂಗ ಮತ್ತೇನು ಅಲ್ಲಿ ಹೋದ್ರೆ ಭಾಳ ಚಲೋ ರೀ. ಅವು ಹಂಗೆ ಮಾಡಂಗಿಲ್ಲ. ಈ ಕಡೆ ಆ ಕಡೆ, ಆ ಕಡೆ ಈ ಕಡೆ. ಹಂಗ ನೀವು ಆಜು ಬಾಜು ಇರ್ತೀರಿ. ದೂರಿನವ್ರದ್ದು ಹೇಳೋದು ಅವಕ್ಕೆ ಭಾಳ ಚಲೋ, ಮತ್ತು ನಾನು ನಿಂದೇನು ಹೇಳ್ತಿ, ದೂರಿನವ್ರು ಭಾಳ ಚಲೋ ಅನ್ನೋದು, ಮಗ್ಗಲ್ದವ್ರು ಭಾಳ ಕೆಟ್ಟ. ಇದರ ಬದ್ರ ಮಣಿ ಇತ್ತಂದ್ರೆ ಜಗಳ ರೀ. ಮುಂಜಾನೆ ಎದ್ದು ಕೂಲೆ ಆಕಿ 7 ಗುಡ್ದ ಈಕೆ ಕಸ ಹೊಡಗುದು. ಕಸ ಎಲ್ಲ ಆಕಿ ಮಣಿ ಮುಂದೆ, ಆಕಿ 7 ಗುಡ್ದ ಈಕೆ ಕಸ ಹೊಡಿದ್ರಿ. ಕಸ ಹೊಡೆದು ಒಟ್ಟು ಹೋದ ಅವ್ರ ಮಣಿ ಮುಂದನ. ಅವ್ರ ಮಣಿ ಮುಂದೆ ಒಂದು ಈಟ್ ಏನಾರ ಅವ್ರ ಮುಸುರಿ ತೊಳೆದ್ರು ಅಂದ್ರೆ ಆ ನೀರು ಇವ್ರ ಮಣಿ ಬಂದು ಅಂದ್ರೆ ಜಗಳ. ಎಲ್ಲ ನೀರು ನಮ್ಮ ಮಣಿ ಮುಂದಾನು ಜಗಳ. ಏಟಕ್ರಿ ಜಗಳ. ಇಬ್ರು ಹೆಣ್ಮಕ್ಳು ಆ ಕಡೆ ಈ ಕಡೆ, ಇದರ ಬದರ ಮಣಿ ಒಟ್ಟ ಹೊಂದಾಣಿಕೆ ಇದ್ದಿದ್ದಿಲ್ಲ. ಜಗಳ. ಅದ್ರಾಗ ನೋಡ್ಬೇಕು ಹೆಣ್ಮಕ್ಳು ಭಾಳ ಶಾಣ್ಯಾರ. ಹೆಂಗೆ ಮಾತಾಡ್ತಿರ್ತಾರಂದ್ರೆ, ಈಚೆ ಕಡೆ ಮನೆಗೆ ಹೋಗ್ಬೇಕು ಆಡ ಸಾಕಿದ್ಲು, ಆಚೆ ಕಡೆ ಮನೆಗೆ ಹೋಗ್ಬೇಕು ಎಮ್ಮಿ ಸಾಕಿದ್ಲು. ಇಬ್ರು ಬೇದಾಡುದ್ರಿ, ಎದರ ಬದರ ಇಲ್ಲ, ಬೈಪಾಸ್ ಇವತ್ರ ಮೇಲೆ ಹಾದ. ಅದಕ್ಕೆ ಈಗ ಹೊರಗೆ ಬರ್ತಿದ್ಲು, ಹೊರಗೆ ಬಂದು ನಿತ್ತ ಆಡಿಗೆ ಅಂತಿದ್ಲು, ನಿನ್ನ ದಿಮಾಕ್ ಗೊತ್ತ ಆಡಿಗೆ. ಅದೇನು ದಿಮಾಕ್ ಮಾಡ್ತಿರ್ಬೇಕು ನೋಡ್ರಿ ಆಡ. ಅದು ಆಡಿಗೆ ಅಲ್ರಿ, ಅಕ್ಕಿಗೆ ಸುಮ್ಮ ಅನ್ನೋದು ಆಡಿಗೆ. ಹಂಗ ಹೊರಗೆ ಬಂದು ನಿತ್ತ ಮೇಲೆ ಆ ಅಡಿಗೆ ಅನ್ನೋದು, ನಿನ್ನ ದಿಮಾಕ್ ಗೊತ್ತೇಳಿ ನನಗೆಲ್ಲ ಅಂತ ಈಕನ್ನಕ್ಕಿ. ಮತ್ತೆ ಇದು ಕೇಳೋದರ್ಲ ಆಕಿಗೆ. ಆಕೆ ಸುಮ್ಕೊಂಡಿರ್ತಾಳೇನ್ರಿ? ಆಕೆ ಏನು ಬಂದು ಅಂತಿದ್ಲು ಅಂತಂದ್ರೆ, ಆಕೆ ಒಂದು ಎಮ್ಮಿ ಸಾಕಿದ್ಲು ಮುಂದೆ, ಆಕೆ ಎಮ್ಮಿ ಕಟ್ಟಿದ್ಲು, ಅದು ಮನಗಂಡಕ್ಕೆ ದಮ್ ಇತ್ತು. ಆಕೆ ಹೊರಗೆ ಬಂದು ತಿಂದು ಅದೊಂದಿಟ ಎಮ್ಮಿ ದಪ್ಪ ಇತ್ತು ರೀ. ಈಕಿನೂ ಮಣ್ಯಾನಕ್ಕೆ ಒಂದಿಟ ಎದುರು ಮಣ್ಯಾನಕ್ಕೆ ಜಗಳ ತೆಗಿಯಾಕೆ ನೋಡಿ ದಿಪ್ಪ ಇದ್ಲು. ಆಕೆ ಅಂತಿದ್ಲು, ತಿಂದ ದಪ್ಪ ಆಗ್ಯದಿ, ಅದಕ್ಕೆ ಮಾತಾಡ್ತೀನಿ, ಮುಂದೆ ಮಾತಾಡಕ್ಕೆ ಎತ್ತಾಳ ಅಂತೀಕಿ. ಅವ ಆಡ ಎಮ್ಮಿ ಮೇಸಾಕ್ ಹೋದಾಗ ಅವು ಎಡ್ಡು ಮಾತಾಡ್ತಿದ್ವು ಅಂತ್ರಿ ಗಿಡದ ನೆಳ್ಳಿಗೆ ನಿತ್ತ. ಆಡ ಸಾಯಕ್ಕಾಗಿತ್ತತ್ರಿ. ಅದು ಇಂದ ನಾಳೆ ತಿತ್ತ ಸಾಯಕ. ಎಮ್ಮಿ ಮನಗಡ ತಿಂದು ಹಿಂಗಿತ್ತು. ದಿವಸ ಬೇಸ್ಕೊಳತ್ತಿತ್ರಿ ಎಮ್ಮಿ. ಈ ಕೆಲವೊಬ್ರು ಮನ್ಯಾಗೂ ಇರ್ತಾವ ನೋಡ್ರಿ ಅಂತಾವು, ಎಟ್ಟು ಬೇದ್ರು ಹಂಗ ಉಬ್ಬತಾವ. ಮನ್ಯಾಗೂ ಬೇಗಳು ಒಬ್ಬೊಬ್ರಿಗೆ ಹತ್ತಂಗಿಲ್ರಿ, ಒಬ್ಬೊಬ್ರಿಗೆ ಒಂದ ಬೇಗಳು ಮನಗಂಡು ಹತ್ತತ್ರಿ. ಒಂದು ಬೇದ್ರು ಅಂತಂದ್ರೆ 3 ದಿವಸ ಊಟ ಬಿಡ್ತಾರ ಅವ್ರು. ಇದ್ರಾಗ ಯಾರು ಪಾಡತ್ತೀರಿ? ಎಲ್ಲಿದ್ರಿ ಸ್ವಾಮಿ ಅವ್ ಎಟ್ಟು ಯಾಕೆ ಬೇವಲಾಗ ಸೋಮ್ ತಿಂದು ಮಕ್ಕಳದು ಭಾಳ ಚಲೋ ಅಂತ ಭಾಳ ಮಂದಿ ಅಂತಿರ್ತಾರೆ. ಅವತ್ರನ್ನ ಹಚ್ಕೋಬಾರದು ನಾವು. ಎಮ್ಮಿ ಆಡ ಎಡ್ಡು ಕೂಡಿ ಗಿಡದ ನ್ಯಾಳಿ ಕುಂತಾಗ ಎಮ್ಮಿ ಕೇಳ್ತಂತ ಆಡಿಗೆ, ಯಾಕೆ ನಿಮ್ಮ ಮಾಲಕ್ತಿ ಏನು ಹಾಕತ್ತಾಳ ಇಲ್ಲ, ಅಟ ಕಾಳ ಮುಸುರಿ ಅಣ್ಣ ಪಿನ್ನ ಏನು ಹಾಕತ್ತಾಳ ಇಲ್ಲ, ಹಿಂಗ್ಯಾಕೆ ಸಾಯಕ್ಕಾಗಿದೆ ಅಂತಂದಾಗ ಅದು ಆಡಂತತಿ ಎಲ್ಲ ಹಾಕತ್ತಾಳು. ಓ ಮಾರಯ್ಯ ತಂದಿಡ್ತಾಳು, ತಿನ್ನುಕಿತ್ತ ಮೊದಲು ಬೇಯ್ತಾಳು. ನಿಂದ ದಿಮಾಕ ಬಾಳಾಗ್ಯದ, ನಿಂದ ಹಂಗಾಗ್ಯದ, ನಿಂದೆಲ್ಲ ಗೊತ್ತದ. ಹಿಂಗೆ ಒಟ್ಟು ದಿವಸ ನಾನು ಚಿಂತೆ ಮಾಡಾಕತ್ತೇನೆ, ನಾ ಏನು ದಿಮಾಕ ಮಾಡಾಕತ್ತೇನಿ, ನಾ ಹಿಂದೇನು. ಆಗ ಎಮ್ಮೆ ಹೇಳ್ತತ್ತ, ಹುಚ್ಚಿ ಆಕಿ ನಿನಗೆ ಬೇಯಂಗಿಲ್ಲ, ನೀ ಹಚ್ಕೋಬೇಡ. ಆಕಿ ನಿನಗೆ ಬೇಯಂಗಿಲ್ಲ. ಯಾರಿಗೆ ಬೇಯ್ತಾಳಂದ್ರೆ ನಿನ್ನ ಮ್ಯಾಲ ಹಾದ ನಮ್ಮ ಮಾಲಕತಿಗೆ ಬೇಯ್ತಾಳ ಆಕಿ. ಮತ್ತು ನಮ್ಮ ಮಾಲಕ್ತಿನೂ ನಾನು ಬೇಯ್ತಾಳ. ತಿಂದು ಹಿಂಗಾಗಿದೆ ಅತ್ತಳ. ಅದು ನನಗಲ್ಲ, ನಿಮ್ಮ ಮಾಲಕ್ತಿಗೆ. ಸೋಮ ನಾವು ಏನು ಮಾಡೋದು, ತಿನ್ನೋದು, ಆರಾಮಿರೋದು. ನಾವು ಹಿಂಗೆ ಇರ್ಬೇಕ್ರಿ. ಬೇಕಾದಟ್ಟು ಅವ್ರು ಬೇಯ್ ಹೊರಕತ್ತ, ಒದ್ರ ಹೊರಕತ್ತ, ಏನು ಯಾಕನ ಹೊರಕತ್ತ. ಒಬ್ಬೊಬ್ರು ನೋಡ್ಬೇಕ್ರಿ, 2 ಬೇಗಳ ಬೇದಾಗ ಒಂದು ರೊಟ್ಟಿ ಹೆಚ್ಚು ಹೋಗತ್ತಿತ್ತು. ಇಂಥ ಮಂದಿನೂ ಇರ್ತಾರ್ರಿ. 2 ಬೇಗಳ ಹೆಚ್ಚು ಬೇದಾಗ ಒಂದೊಂದು ರೊಟ್ಟಿ ಹೆಚ್ಚು ಹೋಗಿರ್ತದಂತ. ಆ ರೀತಿಯೊಳಗೆ ನಾವು ಹಿಂದಿನ ಜನ್ಮದೊಳಗೆ ಪಾಪ ಮಾಡಿದ್ದೀವಿ ಅಂದರ
ಹಿಂದಿನ ಜನ್ಮದೊಳಗ ಪಾಪ ಮಾಡಿದ್ದೀವಿ ಅಂದ್ರೆ ಈ ಜನ್ಮದೊಳಗ ನಮ್ಮ ಮನೆಯೊಳಗ ದುಃಖ, ನಮ್ಮ ಮನೆಯೊಳಗ ಬಡತನ, ನಮ್ಮ ಮನೆಯೊಳಗ ದರಿದ್ರತನ ಇರ್ತದ. ಮತ್ತು ಈಗ ನಾವು ಆರಾಮಿರ್ಬೇಕಾದ್ರೆ ಹೆಂಗೆ ಮಾಡ್ಬೇಕ್ರಿ? ಈಗ ಮಾಡಿದ್ರೆ ನಡೀತತ್ತೇನು? ದಾನ ಧರ್ಮ ಪುಣ್ಯ ಪರೋಪಕಾರ ಈಗೂ ನಡೀತದ. ಹಿಂದಿನ ಕಾಲದಾಗ ಏನಿತ್ತು ರೀ, ಶಾಸ್ತ್ರ ಹೇಳೋದು ನಾವು ಒಟ್ಟು ಪರಕ್ ಮಾಡ್ಬೇಕೀಗ, ನಾವು ಒಟ್ಟು ಬದಲು ಮಾಡ್ಬೇಕ್ರಿ. ಹೆಂಗಂತಂದ್ರೆ ಏನಿತ್ತು ರೀ ಹಿಂದಿನ ಕಾಲದೊಳಗೆ? ಹಿಂದಿನ ಜನ್ಮದೊಳಗೆ ಪುಣ್ಯ ಮಾಡಿದ್ರೆ ಈಗ ಸಾವುಕಾರ ಆಕಾರ ಅಂತ ಬರದಾರ. ಮತ್ತು ಈ ಜನ್ಮದೊಳಗೆ ದಾನ ಮಾಡಿದ್ರೆ ಮುಂದಿನ ಜನ್ಮದೊಳಗೆ ಸಾವುಕಾರಕ್ಕಂತ ಬರದಾರ. ನಾವೀಗ ಹಂಗೆ ಹೇಳಂಗಿಲ್ರಿ. ಈ ಜನ್ಮದೊಳಗೆ ದಾನ ಮಾಡಿದ್ರೆ ಈಗ ಸಾವುಕಾರ ಹಾಕಿರಿ. ಈ ಜನ್ಮದೊಳಗೆ ಯಾರಿಗಾರ ದುಃಖ ಕೊಟ್ರಿ ಅಂದ್ರೆ ಅದನ್ನ ಈಗ ಅನುಭವಿಸ್ತೀರಿ. ಕರ್ಮ ನಮ್ಮನ್ನು ಬಿಡಂಗಿಲ್ಲ. ನಾವು ಪಾಪ ಕರ್ಮವನ್ನು ಮಾಡಿದ್ರೆ ಆ ಪಾಪ ಕರ್ಮದ ದುಃಖವನ್ನು ಇವತ್ತ ಅನುಭವಿಸ್ಬೇಕು ನಾವು. ಈಗ ಹಂಗದ, ಪ್ರೆಸೆಂಟ್ ಈಗಿನ ಕಾಲದೊಳಗೆ ಹಂಗ ಅದ. ನಾ ಮೊನ್ನೊಂದು ಪ್ರಸಂಗ ನೋಡಿ ನಮ್ಮ ಮೊಬೈಲ್ದೊಳಗೆ, ಅದ ನಡೆದ ಘಟನೆ. ಈ ಬೋರ್ವೆಲ್ದವ್ರು ಇರ್ತಾರೆ ನೋಡ್ರಿ, ಬೋರ್ವೆಲ್ದವ್ರು, ಅವರು 2 ಗಾಡಿ ಇರ್ತಾವ ನೋಡ್ರಿ, ಬೋರ್ ಹಾಕು 2 ಗಾಡಿ ಇರ್ತಾವ ನೋಡ್ರಿ. ಅವ್ರು ಊರು ಅಡ್ಡಾಡ್ತಿರ್ತಾರಲ್ಲ, ಬೋರ್ ಹಾಕಾಕ, ಬ್ಯಾಸಿಗಾಗಿ ನೀರು ಇಲ್ಲದಕ್ಕೆ ಬೋರ್ ಹಾಕಾಕ ಅಡ್ಡಾಡ್ತಿರ್ತಾರಲ್ಲ. ಅವರು ಅಡ್ಡಾಡ್ತಿದ್ರು. ಅವ್ರದ್ದು ಏನಂತಂದ್ರ ಗಾಡಿ ಹೊಡ್ಕೋತ ಹಾದ್ಯಾಗ ಎಲ್ಲಾರ ಕಾಡಿನೊಳಗ ಗುಡ್ಡದಾಗ ಅಕ್ಕಿ ಅನ್ನ ಮಾಡ್ಕೊಂಡು ತಾವ ಊಟ ಮಾಡ್ತಿರ್ತಾರ. ಅವ್ರು ತಾವ ಅಡಿಗೆ ಮಾಡ್ಕೊಂಡು ಆ ಬೋರ್ ಗಾಡಿಗೆ ಮಗ್ಗಲು ಒಲಿ ಹುಡ್ಕೊಂಡು ಗ್ಯಾಸ್ ಹುಡ್ಕೊಂಡು ಅನ್ನ ಹಾಕಿ ನೀರು ಮಾಡಿ ಎಲ್ಲ ತಾವೇ ಪ್ರಸಾದ ಊಟ ಮಾಡ್ತಿರ್ತಾರ. ಅವರು ಒಂದು ಪ್ರಸಂಗದೊಳಗೆ ಒಬ್ಬ ಗಾಡಿ ಡ್ರೈವರ, ಒಬ್ಬ ಕಿನ್ನರ ಇಬ್ಬರು ಕೂಡಿ ಗಾಡಿ ತೊಗೊಂಡು ಆ ಊರಿಂದ ಈ ಊರಿಗೆ ಹೋಗುವಾಗ ದೊಡ್ಡ ಅರಣ್ಯ ಕಾಡಿತ್ತು. ಕಾಡಿನೊಳಗೆ ಗಾಡಿ ತರುವಿ ಅವ್ರು ಇನ್ನೇನು ಅಡಿಗೆ ಮಾಡ್ಕೋಬೇಕಂತ ತಿಳ್ಕೊಂಡು ಒಬ್ಬ ಅಡಿಗೆ ಮಾಡಕತ್ತಿದ್ದ. ಅಡಿಗೆ ಮಾಡ್ಕೊಂತ ಅಲ್ಲೇನಾಗಿತ್ತಂದ್ರೆ ಒಂದು ಸಣ್ಣ ಪಾರಿವಾಳ 3-4 ಮರಿಗಳನ್ನು ಹಾಕಿತ್ತದು. ಪಾರಿವಾಳ ಹರಡ್ತಾವಲ್ಲ, ಪಾರಿವಾಳ 3-4 ತತ್ತಿ ಹಾಕಿ ಅವುಗಳನ್ನು ಮರಿ ಮಾಡಿ ಅವಕ್ಕೆ ಗುಟ್ಟಕ್ಕೆ ಕೊಡಾಕತ್ತಿತ್ತದು. ಪಾರಿವಾಳ ತನ್ನ ಮಕ್ಕಳಿಗೆ 4-5 ಮರಿಗಳು ಸಣ್ಣ ಮರಿ ಇದ್ದು ಸಣ್ಣ ಗೂಡು ಕಟ್ಟಿ ಅವಕ್ಕೆ ತಂದು ಗುಟ್ಟಕ್ಕೆ ಕೊಡಾಕತ್ತಿತ್ತು. ಅವು ಪಾರಿವಾಳ ಮರಿ ಅವನ ಬಾಯನ್ ತಕ್ಕೊಂಡ್ ಅವು ತಿತ್ತಿದ್ದು. ಇವ ಅದನ್ನ ನೋಡಿ ಏನು ಮಾಡಿದ ಅಂತಂದ್ರೆ, ಇವನತ್ತಕ್ಕೆ ಅದೇನೋ ಹಿಂಗೆ ಮಾಡಿ ಹಳ್ಳ ಒಗೆದಿತ್ತು. ಗುರಿ ಇಟ್ಟು ಆ ಪಾರಿವಾಳಕ್ಕೆ ಹೋಗದ, ಒಂದ ಇಟ್ಟಿಗೆ ಕೆಳಗ ಬಿತ್ತು. ಕೆಳಗೇನು ಬಿತ್ತು, ತಂದವನ ಕಡಂಗು ಇಟ್ಟಿದ್ದ, ಎಣ್ಣೆ ಹಾಕಿದ, ಎಣ್ಣೆಗೆ ಅದನ್ನು ಹುರಿದು ಕರೆದು ಎಲ್ಲ ಬರೋಬರು ಮಾಡಿ ತಿಂದ ಬಿಟ್ಟ. ಅವು 4 ಸಣ್ಣ ಮರಿ ಚೂ 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 ಅಂದ್ ಒದ್ಯಾಡಿ ಅವು ಸತ್ತು. ಇವ ಅಣ್ಣ ಮಾಡಿದ್ದು ಅದು ಇದು ಎಲ್ಲ ತಿಂದೇನು ಮಾಡಿದ ಅಂತಂದ್ರೆ, ಇನ್ನು ಮುಂದೆ ಹೋಗ್ಬೇಕಂತ ತಿಳ್ಕೊಂಡು ಗಾಡಿ ಹತ್ತಿ ಎಲ್ಲ ಚಾಲು ಮಾಡಿದ್ರು. ಇವಾಗೊಂದಿಟ್ಟ ಊಟ ಹೆಚ್ಚಾಗಿ ಆಯುಸ್ ಆಗಾಕತ್ತಿತ್ತಂತ, ಸ್ವಲ್ಪ ಕಾವು ತ್ರಾಸ ಆಗಾಕತ್ತಿತ್ತು. ಅದಕ್ಕೆ ನಾ ಒಳಗೆ ಕುಂಡ್ರೋದಿಲ್ಲ, ನಾ ಮ್ಯಾಲೆ ಕುಂಡಿರ್ತನು, ನೀ ಗಾಡಿ ಹೊಡಿ ಅಂತ ಡ್ರೈವರ್ನ ಕುಂಡಿಸಿ ಕಿನ್ನರ್ ಮ್ಯಾಲೆ ಕುಂತ. ಟಪ್ಪದ ಮ್ಯಾಲೆ, ಟ್ರಕ್ಕಿನ ಟಪ್ಪದ ಮ್ಯಾಲೆ ಗಾಡಿ ಹೊಂಟಿತ್ತು. ಹೋಗುವಾಗ ಅದು ಯಾವುದೋ ಕಾರಣಕ್ಕೆ ಒಂದು ಮೇಲೈನ ಅಡ್ಡ ಜೋತು ಬಿದ್ದಿತ್ತು. 20-25 ಕಿಲೋಮೀಟರ್ ಹೋಗಿರ್ಬೇಕು, ಮೇಲೈನ್ ಅಡ್ಡ ಜೋತು ಬಿದ್ದಿತ್ತು. ಇವ ಸ್ಪೀಡ್ ಹೋದ. ಆ ಮೇಲೈನ್ಗೆ ಹೋಗಿ ಅವನು ಕುತ್ತಿಗೆ ಸಿಕ್ಕೊಂಡು 2 ನಿಮಿಷದೊಳಗೆ ಅಲ್ಲೇ ಕಲಾಸ್. ಹಿಂದ ಶಾಸ್ತ್ರದೊಳಗೆ ಹೇಳ್ತಿದ್ರು ಏನಂತಂದ್ರ, ಹಿಂದೆ ಮಾಡಿದ ಪಾಪವನ್ನ ಇವತ್ತು ದುಃಖ ರೂಪವಾಗಿ ಅನುಭವಿಸಬೇಕಂತ. ಈಗಿಲ್ಲ, ಈಗ ಹಂಗಿಲ್ಲ. ಇವತ್ತನ ಈಗ ನೀವು ಇವತ್ತನ ಯಾರಿಗಾರ ಅನ್ಯಾಯ ಮಾಡಿದ್ರಿ, ಅಧರ್ಮ ಮಾಡಿದ್ರಿ ಅಂತಂದ್ರ ಅದು ಇವತ್ತ ನಿಮಗೆ ಬಂದು ಮುಟ್ಟುತ್ತದೆ ದುಃಖ ರೂಪದೊಳಗ. ಯಾರ್ದಾದ್ರೂ ಅನ್ಯಾಯದಿಂದ ನಾವು ತಿಂದಿವಂದ್ರ, ಯಾರ್ದಾದ್ರೂ ಅಧರ್ಮದಿಂದ ನಾವು ತಿಂದಿವಂದ್ರ, ಯಾರ್ದಾದ್ರೂ ಮೋಸ ಮಾಡಿ ನಾವು ದುಡ್ಡು ತಂದಿವಂದ್ರ ಅದೇನಾಗುತ್ತದಂದ್ರ ಇವತ್ತೇ ನಮಗ ದುಃಖ ಕೊಡ್ತದ. ಪುಣ್ಯಾತ್ಮರೇ, ಇವತ್ತೇ ನಮಗೆ ದುಃಖ ಕೊಡ್ತದ. ಆದ್ದರಿಂದ ಕರ್ಮ ಬಹಳ ಕೆಟ್ಟದ. ಅದಕ್ಕೆ ನಮಗ ಪರಮಾತ್ಮ ಎಷ್ಟು ಕೊಟ್ಟಾನಲ್ಲ ಅಷ್ಟರೊಳಗ್ರಿ ಸುಮ್ಮನೆ ಯಾಕೆ ಊರದ ಗದ್ದಲ ಹಾಕೊಂಡು ಅನ್ಯಾಯದಿಂದ ಗಳಿಸಿ, ಅಧರ್ಮದಿಂದ ಗಳಿಸಿ, ಒಬ್ಬರು ತಲೆ ಒಡೆದು, ಒಬ್ಬರ ಮನೆ ಹಾಳು ಮಾಡಿ, ಒಬ್ಬರ ಕಣ್ಣಾಗ ನೀರು ತಂದು, ಒಬ್ಬರನ್ನು ಕೊಂದ ಆಸ್ತಿ ರೊಕ್ಕ ರೂಪಾಯಿ ಬಂಗಾರ ಗಾಡಿ ವಸ್ತು ವಾಹನ ಇವತ್ತರನ್ನ ಗಳಿಸಿ ಏನು ಮಾಡವ್ರದೀವಿ ಹೇಳ್ರಿ? ನಾವು ನೋಡುನು ಬೇಡ ಅನ್ನಂಗಿಲ್ಲ.
ನೀನು ಗಳಿಸಿದ ಆಸ್ತಿ ಸಾಯುವಾಗ ನಿನ್ನ ಕೂಡ ನೀವು ಒಯ್ಯವಿದ್ದಂದ್ರ ದಿವಸ 50 ಮಂದಿನ ಕೊಂದು ಲೂಟಿ ಮಾಡಬೇಡ ಅನ್ನಂಗಿಲ್ಲ. ಒಯ್ಯವಿದ್ದಂದ್ರ ಸತ್ತ ನಂತರ ನೀ ಅಧರ್ಮದಿಂದರ ಗಳಿಸಿದ್ದಿರ್ಲಿ, ಧರ್ಮದಿಂದರ ಗಳಿಸಿದ್ದಿರ್ಲಿ, ನ್ಯಾಯದಿಂದರ ಗಳಿಸಿದ್ದಿರ್ಲಿ, ಅನ್ಯಾಯದಿಂದ ಗಳಿಸಿದ್ದರ ಇರ್ಲಿ, ನೀನು ಸತ್ತು ಈ ಲೋಕವನ್ನು ಬಿಟ್ಟು ಹೋಗುವಾಗ ನೀನು ಹಿಂಬಾಲ ಅದನ್ನು ಒಯ್ತಿದ್ದಂದ್ರ ಹೆಂಗ ಬೇಕಾದಂಗೆ ಬೇಡ ಅನ್ನಂಗಿಲ್ಲ. ಯಾಕೆ ಹೆಂಗಿದ್ರು ಒಯ್ತಿಯಲ್ಲ, ಬೇಡ ಅನ್ನಂಗಿಲ್ಲ. ಆದ್ರೆ ಒಯ್ಯಾಕ ಬರಂಗಿಲ್ಲ. ಯಪ್ಪ, ನಿಮ್ಮೂರಾಗ ಯಾರಾದ್ರ ಸಾಯುವಾಗ ಓದಾರೇನು? ಬಹಳ ದೊಡ್ಡ ದೊಡ್ಡ ಸಾಹುಕಾರಗಳು ಸತ್ತಾರ.